ವಿಕ್ರಮ್ ಸರ್ ಅವ್ರ ಮನೆಯೇ ಶೂಟಿಂಗಲ್ಲಿ ಇದೆ. ನಟರಾಜ್ ಅರಳಿದ್ದಾರೆ. ಜೊತೆಗೆ ಮಧುಕರ ಮಯ್ಯನವ್ರ ಮನೆಯಲ್ಲಿ ನಾನು ಚೇರ್ ಹಾಕಿ ಕೂತ್ಕೊಂಡಿರೋದು ಸೀನ್ ಬಂದುಬಿಟ್ಟು ಅವ್ರ ಮನೇಲಿ ಮಾಡೋ ಶೂಟಿಂಗು. ನಿಜವಾಗ್ಲೂ ನಿಜ ಅಂದರೆ ನನಗೆ ಇಷ್ಟಕ್ಕೂ ನನಗೆ ಇನ್ನೊಂದು ಏನು ಹೆಮ್ಮೆ ಅಂದರೆ, ಈ ನಟನೆ ಅನ್ನೋದು ನಮಗೆ ಕಲಿತು ಬಂದಿದ್ದ ರೋಟ್ರಿಯಿಂದ ಅಂತ ಹೇಳಬೇಕಾಗತ್ತೆ. ಯಾಕಂದರೆ ನಾವು ಪ್ರತಿ ವರ್ಷ ನಾವೇನು ಸ್ಕಿಪ್ ಮಾಡ್ತಿದ್ವಿ ಅದ್ರಲ್ಲಿ ನಮಗೆ ಅಭಿನಯದ ಬಗ್ಗೆ ನಮಗೆ ತುಂಬ ಒಂದು ಟೆಕ್ನಿಕ್ ಅಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಬಗ್ಗೆ ಜಾಸ್ತಿ ಸಿಗ್ತಾ ಬಂದೆ. ಯಾಕಂದರೆ ಡೈರೆಕ್ಷನ್ ಮಾಡೋ ಹುಡುಗರು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅದ್ರ ಬಗ್ಗೆಯಿಂದ ನಮಗೆ ಸ್ವಲ್ಪ ಅದು ಟಚ್ ಆಯ್ತು ಅಂತ ಹೇಳ್ಬೋದು. ಜೊತೆಗೆ ಈ ಹಿಂದೆ ಅಂದರೆ ನಮ್ಮಲ್ಲಿ ಸ್ವಲ್ಪ ಡ್ಯಾನ್ಸನ್ನು ಬೇರೆ ನಾವು ಮಾಡ್ತಿದ್ವಿ. ಮೊನ್ನೆ ಅರುಂಧತಿ ಅವರ ವಾರ್ಷಿಕೋತ್ಸವದಲ್ಲಿ ನಾವೊಂದು ಡ್ಯಾನ್ಸ್ ಬೇರೆ ಮಾಡಿದ್ವಿ, ಪಂಜಾಬಿ ಡ್ಯಾನ್ಸ್. ಎಲ್ಲರೂ ಕೇಳೋ ನೀನು ಹೆಂಗೆ ಮಾಡಿ ಇದು ಹೆಂಗೆ ಮಾಡ್ತೀವಿ ಅದು ಹೆಂಗೆ ಕಲಿತೆ ಅದು ನಮ್ದಕ್ಕೆ ಎಲ್ಲರೂ ಕೇಳಿದ್ರೆ ರೋಟ್ರಿನೇ ನಮಗೆ ಅಡಿಪಾಯ ಅದರಿಂದನೇ ಬಂದಿದೆ ಅಂತೇಳಿ. ನಿಜವಾಗ್ಲೂ ಅದಕ್ಕೊಂದು ನಿಜವಾಗ್ಲೂ ನಾವು ಈ ಏನಿದೆ ನಾವು ಕುಟುಂಬ ಸಮೇತ ಯಾವಾಗ ನಾವೇನು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದ್ವಿ ಅದ್ರಲ್ಲಿ ನಿಜವಾಗ್ಲೂ ಅದು ಮಾಡಿದ್ದಕ್ಕೊಂದು ನಮಗೊಂದು ಹೆಮ್ಮೆ ಅನಿಸುತ್ತೆ. ಈ ವಿಚಾರದಲ್ಲಿ ನೀವು ರೋಟ್ರಿಯವರಾಗಿ ಇದನ್ನು ಎಲ್ಲರಿಗೂ ಹೇಳ್ಬೋದು, ಹೌದು ಹಿಂಗಾಗಿದೆ ಅಂತೇಳಿ. ನಾನು ಅದನ್ನು ಎಲ್ಲೂ ಹೇಳ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಿಜವಾಗ್ಲೂ ನನಗೆ ಈ ಒಂದು ಫಿಲ್ಮಲ್ಲಿ ಅವಕಾಶ ಸಿಕ್ಕಿದ್ದು ಆ ಬೇಸಿಕ್ನಿಂದ, ಅದರಿಂದ ಇನ್ನೂ ಚೆನ್ನಾಗಾಯಿತು ಮಾಡೋಕ್ಕೆ ಅಂತ ಕೇಳೋಕ್ಕೆ ಹೆಮ್ಮೆಯಾಗಿದೆ. ಇನ್ನೂ ಏನು ವಿಶೇಷ ಅಂದರೆ ನೀವೆಲ್ಲರೂ ಹೋಗಿ ಫಿಲ್ಮ್ ಟಾಕೀಸಲ್ಲೇ ನೋಡಿ ಅಂತೇಳಿ. ಯಾಕಂದರೆ ಅಲ್ಲಿ ಸ್ಕ್ರೀನ್ ನೋಡೋದು ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಮತ್ತು ನಮ್ಮನ್ನು ಸ್ವಲ್ಪ ಲೈಕ್ ಆ್ಯಂಡ್ ಫಾಲೋ ಮಾಡಿ ಅಂತೇಳಿ ನಾನು ಆಲ್ಮೋಸ್ಟ್ ಎಲ್ಲ ಅದರಲ್ಲೇ ಹಾಕಿದ್ದೀನಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ ನೋಡಿ. ನೀವು ಶಿವಮೊಗ್ಗ ಬರ ಆದರೆ ಹೋಗೋಣ, ಅಲ್ಲಿಗೆ ರೆಡಿ ಏನು ತೊಂದರೆ ಇಲ್ಲ. ನಮಗೆ ಫಸ್ಟ್ ಶೋವನ್ನು ನನಗೆ ಆ್ಯಕ್ಚುಲಿ ಬೆಂಗಳೂರಿಗೆ ಆಫರ್ ಮಾಡಿದ್ರು ಅವ್ರ ಟೀಮ್ ಜೊತೆಗೆ. ಅಟ್ ಎ ಟೈಮಲ್ಲಿ ನೀವು ಬರಲಿಕ್ಕಾಗಿದ್ದರೆ ಶಿವಮೊಗ್ಗದಲ್ಲಿ ಟಿಕೆಟ್ ಅವೈಲಬಿಲಿಟಿ ಮಾಡ್ತೀವಿ ಬನ್ನಿ ಅಂತ ಕರೆದಿದ್ರು. ನಾನು ವಿತ್ ಫ್ಯಾಮಿಲಿ ಹೋಗಿದ್ದೆ. ನಮ್ಮ ಜೊತೆಗೆ ನಾನು ಜೊತೆಗೆ ಆ್ಯಕ್ಟ್ ಮಾಡಿದ್ದು ಒಂದಿಷ್ಟು ಜನ ಮಧ್ಯಾಹ್ನ ಹೋಗಿದ್ರು. ಮ್ಯಾಥ್ಯೂ ಸರ್ ಎಲ್ಲ ಮಧ್ಯಾಹ್ನ ಹೋಗಿದ್ರು. ಸಂಜೆ 7:30 ಶೋಗೆ ನಾನು ದಿನೇಶ್ ಅವರು ಒಂದಿಷ್ಟು ಜನ ಹೋಗಿದ್ವಿ. ಇದು ಚೆನ್ನಾಗಿತ್ತು ನೋಡಿ. ಅದರ ಅವಕಾಶಕ್ಕೆ ಧನ್ಯವಾದ.